ಬೆಳಗ್ಗೆ ಅಷ್ಟೇ ಬಿಜೆಪಿ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತು. ಶಿವಮೊಗ್ಗ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಕೂಡ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಅವರ ಪ್ರಣಾಳಿಕೆ ಏನಂತಂದರೆ, ಅಪ್ಪ ಮಕ್ಕಳಿಂದ ಬಿಜೆಪಿಯನ್ನು ಮುಕ್ತಗೊಳಿಸುವುದೇ ನನ್ನ ಪ್ರಣಾಳಿಕೆ, ಹಿಂದುತ್ವದ ಉಳಿವು, ಪಕ್ಷದ ಶುದ್ಧೀಕರಣವೇ ನನ್ನ ಗುರಿ. ಇನ್ನು ಈಶ್ವರಪ್ಪನವರ ಸಂಕಲ್ಪಕ್ಕೆ ಸಂಸದ ರಾಘವೇಂದ್ರ ಅವರು ತಿರುಗೇಟು ಕೊಟ್ಟಿದ್ದಾರೆ. BSY ಕುಟುಂಬದಿಂದ ಹಿಡಿತ ಸಡಿಲಿಸಬೇಕು ಅಂತ ಈಶ್ವರಪ್ಪನವ್ರಿಗೆ ಈಗ ಅನಿಸಿದೆ. ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ಕೈತಪ್ಪಿಸಿದ್ದು ಹೈಕಮಾಂಡ್ ನಿರ್ಧಾರದಿಂದ. ಈಶ್ವರಪ್ಪ ಅವ್ರು ಏನೇ ಹೇಳಿದ್ರು ನನ್ನ ಆಶೀರ್ವಾದ ಅಂತ ಅನ್ಕೋತೀನಿ ಅಂತ ರಾಘವೇಂದ್ರ ಕೂಡ ಹೇಳಿದ್ದಾರೆ. ಪಾಪ ಇದೆಲ್ಲದೂ ಕೂಡ ಮೊನ್ನೆ 15 ದಿನದಿಂದ ಅವ್ರಿಗೆ ಅನಿಸಿದೆ. ಪಾಪ ಮೊದಲು ಯಾಕೋ ಅನಿಸ್ಲಿಲ್ಲ ಅವರಿಗೆ. ಯಾವಾಗ ಅವರ ಸುಪುತ್ರರಿಗೆ ನಮ್ಮ ಪಕ್ಷದ ಹೈಕಮಾಂಡು ಅವರು ಕೂಡ ನಿರೀಕ್ಷೆ ಮಾಡಿದ್ರು ಸಿಗಬೇಕು ಅಂತೇಳಿ, ನಾವು ಕೂಡ ಹಿತೈಷಿಗಳು ನಾವು ಕೂಡ ಚಿಂತನೆ ಮಾಡಿದ್ವಿ. ಅದೇ ಇದು ಹೈಕಮಾಂಡ್ ತೀರ್ಮಾನ. ಆದರೆ ಅದು ಎಲ್ಲದೂ ಕೂಡ ನಮ್ಮ ಕುಟುಂಬದ ಮೇಲೆ ವೈಯಕ್ತಿಕವಾಗಿ ಟೀಕೆ ಪ್ರಹಾರಗಳನ್ನು ಮಾಡುವಂಥ ಕೆಲಸವನ್ನು ಸನ್ಮಾನಿಸಿದ ಈಶ್ವರಪ್ಪನವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರು ಏನೇ ಮಾತಾಡಿದ್ರು ಕೂಡ ಆಶೀರ್ವಾದ ಅಂತ ನಾನು ಅಂದ್ಕೊಂಡಿದ್ದೀನಿ. ಚುನಾವಣೆ ನಂತರ ಇದಕ್ಕೆಲ್ಲದಕ್ಕೂ ಕೂಡ ಜನ ಮತದಾನದ ಮುಖಾಂತರ ಉತ್ತರವನ್ನು ಕೊಡ್ತಾರೆ. ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಒಬ್ಬ ಅಭ್ಯರ್ಥಿ ಅಷ್ಟೇ. ನಾನು ಸಂಘಟನೆ ಯಾವುದೇ ಜವಾಬ್ದಾರಿ ನಾನು ತೆಗೆದುಕೊಂಡಿಲ್ಲ. ಸೊ ಆ ರೀತಿಯಂಥ ತೀರ್ಮಾನಗಳು ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಹಿಂದುತ್ವಕ್ಕೆ ಇನ್ನೊಂದು ಹೆಸರು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು.